ಸಮಸ್ತ ನಾಡಿನ ಜನತೆಗೆ ಭಾರತೀಯ ಓಡ್ ಬೋವಿ ವಡ್ಡರ್ ಸಮಾಜ ಸೇವಾ ಸಂಘದ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ವೆಂಕಟೇಶ್ ಮೌರ್ಯ ಮಾಡುವ ನಮಸ್ಕಾರಗಳು. ಬಂಧುಗಳೇ, ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಪರಿಶಿಷ್ಟ ಜಾತಿಯ ಒಳಮೀಸಲಾತಿ ಸಂಬಂಧಪಟ್ಟ ಹಾಗೆ ಇತಿಹಾಸ ಅರಿಯದೆ ಕೆಲವು ವ್ಯಕ್ತಿಗಳು ಗೊಂದಲಗಳನ್ನು ಸೃಷ್ಟಿ ಮಾಡುತ್ತಿದ್ದಾರೆ. ಅವರಿಗೆ ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ, ದಯವಿಟ್ಟು ಇತಿಹಾಸವನ್ನು ಓದಿ ಆನಂತರ ನೀವು ಗೊಂದಲಗಳನ್ನು ಸೃಷ್ಟಿ ಮಾಡಿ. ಅವರು ಹೇಳೋದೇನೆಂದರೆ, ಕೊಲಂಬೋ ಸಮುದಾಯಗಳು, ಬೋವಿ, ಲಂಬಾಡಿ, ಕೊರಚ, ಕೊರಮ ಸಮುದಾಯಗಳನ್ನು ಹೊರತುಪಡಿಸಿ ಒಳಮೀಸಲಾತಿಯನ್ನು ಜಾರಿ ಮಾಡಿ ಅಂತ ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ. ಅವರಿಗೆ ನಾನು ನೇರವಾಗಿ ಹೇಳೋದೇನೆಂದರೆ, ದಯವಿಟ್ಟು ಇತಿಹಾಸವನ್ನು ತಿಳಿಯದೆ ಜನರಲ್ಲಿ ಗೊಂದಲ ಸೃಷ್ಟಿ ಮಾಡಬೇಡಿ. ಇತಿಹಾಸದ ಪ್ರಕಾರ 1935ನೇ ಆಕ್ಟಲ್ಲೇ ಕರ್ನಾಟಕದಲ್ಲಿ ಕೇವಲ 6 ಜಾತಿಗಳನ್ನು ಮಾತ್ರ ಪರಿಶಿಷ್ಟ ಜಾತಿಯಲ್ಲಿ ಸೇರಿಸಲಾಗಿತ್ತು. ಅದು ಈಗಿನ ರೈಟ್ ಅಂತ ಹೇಳುವಂತಹ ವಲಯ ಸಮಾಜ, ಲೆಫ್ಟ್ ಅಂತ ಹೇಳುವಂತಹ ಮಾದಿಗ ಸಮಾಜ, ಬೋವಿ, ಲಂಬಾಡಿ, ಕೊರಚ, ಕೊರಮ ಈ 6 ಜಾತಿಗಳನ್ನು ಮಾತ್ರ 1935 ಆಕ್ಟಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಸೇರಿಸಲಾಗಿತ್ತು. ಹಾಗೆ 1950ಯಲ್ಲಿ ಸಂವಿಧಾನ ಜಾರಿಯಾದಾಗ ಕೂಡ ಸೇರ್ಪಡೆ ಮಾಡಲಾಗಿತ್ತು. 1952ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೋವಿ, ಲಂಬಾಡಿ, ಕೊರಚ, ಕೊರಮ ಸಮುದಾಯಗಳಿಗೆ ಸಂವಿಧಾನದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ನಮಗೆ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಮಗೆ ಯಾರೂ ಕೊಟ್ಟಿರ್ತಕ್ಕಂಥ ಭಿಕ್ಷೆ ಅಲ್ಲ. ನಮ್ಮ ಸ್ಥಿತಿಗತಿಗಳನ್ನು ಗಮನಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತೇ ಪರಿಶಿಷ್ಟ ಜಾತಿಯಲ್ಲಿ ನಮ್ಮನ್ನು ಸೇರ್ಪಡೆ ಮಾಡಿದ್ದಾರೆ. ಈಗ ಯಾರೇ ವಿರೋಧ ಮಾಡಿದ್ರು, ಯಾರೇ ಅಪ್ರಚಾರ ಮಾಡಿದ್ರು, ಯಾರೇ ಗೊಂದಲ ಸೃಷ್ಟಿ ಮಾಡಿದ್ರು ನಮ್ಮನ್ನು SC ಪಟ್ಟಿಯಿಂದ ತೆಗೆಯೋದಕ್ಕೆ ಸಾಧ್ಯವೇ ಇಲ್ಲ. ಜೊತೆಗೆ ಬೋವಿ ಸಮಾಜವು ಕರ್ನಾಟಕ ಸೇರಿದಂತೆ ಕರ್ನಾಟಕದಲ್ಲಿ ಮಾತ್ರ ಪರಿಶಿಷ್ಟ ಜಾತಿಯಲ್ಲಿದೆ ಅಂತ ಅಪ್ರಚಾರ ಮಾಡ್ತಿದ್ದಾರೆ. ಆದರೆ ಕರ್ನಾಟಕ ಸೇರಿದಂತೆ ದೇಶದ 8 ರಾಜ್ಯಗಳಲ್ಲಿ ನಾವು ಬೇರೆ ಬೇರೆ ಹೆಸರಿನಿಂದ ಕರೆಯಲ್ಪಡುವ, ಇಡೀ ದೇಶದಲ್ಲಿ ಕಲ್ಲು ಕೆಲಸ, ಮಣ್ಣು ಕೆಲಸ, ಕಟ್ಟಡ ಕೆಲಸ, ರಸ್ತೆಗಳ ನಿರ್ಮಾಣ, ಅಣೆಕಟ್ಟುಗಳ ನಿರ್ಮಾಣ ಮಾಡುವಂತಹ ಈ ಸಮಾಜ ತಮಿಳುನಾಡಲ್ಲಿ ಬೋಯರ್, ಬೋವಿ, ಬಂಡಿ, ಗೊಡ್ಡೆ ಅಂತ ಕರಿತೇವೆ. ಆ ಗೊಡ್ಡೆ ಸಮುದಾಯ ಪರಿಶಿಷ್ಟ ಜಾತಿಯಲ್ಲಿದೆ. ಕರ್ನಾಟಕದಲ್ಲಿ ಬೋವಿ ವಡ್ಡರ್ ಪರಿಶಿಷ್ಟ ಜಾತಿಯಲ್ಲಿದೆ. ಮಧ್ಯಪ್ರದೇಶದಲ್ಲಿ ಬೇಲ್ದಾರ್ ಅನ್ನೋ ಹೆಸರ ಮೇಲೆ SC ಪಟ್ಟಿಯಲ್ಲಿದ್ದೇವೆ. ಉತ್ತರ ಪ್ರದೇಶದಲ್ಲಿ ಬೇಲ್ದಾರ್ ಅನ್ನೋ ಹೆಸರ ಮೇಲೆ SC ಪಟ್ಟಿಯಲ್ಲಿದ್ದೇವೆ. ದಿಲ್ಲಿಯಲ್ಲಿ ಓಡ್ ಸಿರ್ಕಿಬಂದ್ ಅನ್ನೋ ಹೆಸರ ಮೇಲೆ SC ಪಟ್ಟಿಯಲ್ಲಿದ್ದೇವೆ. ಹಾಗಾಗಿ ಹರಿಯಾಣ, ಪಂಜಾಬ್, ಹಿಮಾಚಲ್ ಪ್ರದೇಶದಲ್ಲೂ ಕೂಡ ಓಡ್ ಅನ್ನೋ ಹೆಸರ ಮೇಲೆ SCಯಲ್ಲಿದ್ದೇವೆ. ಒಟ್ಟು ದೇಶದ 8 ರಾಜ್ಯಗಳಲ್ಲಿ SC ಇದ್ದೇವೆ. ದೇಶದ 18 ರಾಜ್ಯಗಳಲ್ಲಿ ಬೋವಿ ಸಮಾಜ ಬೇರೆ ಬೇರೆ ಹೆಸರಿನ ಮೇಲೆ ಸುಮಾರು 4 ಕೋಟಿ ಜನಸಂಖ್ಯೆ ಇಡೀ ದೇಶದಲ್ಲಿದ್ದೇವೆ. ಹಾಗಾಗಿ ದಯವಿಟ್ಟು ಯಾರೇ ಆಗ್ಬೋದು, ಪರಿಶಿಷ್ಟ ಜಾತಿಯಲ್ಲಿ ಲೆಫ್ಟ್ ಇರ್ಬೋದು, ರೈಟ್ ಇರ್ಬೋದು, ಬೋವಿ ಇರ್ಬೋದು, ಲಂಬಾಡಿ ಇರ್ಬೋದು, ಇನ್ನಿತರ ಜಾತಿಗಳಿರ್ಬೋದು, ಯಾರನ್ನು ಇನ್ನೊಬ್ಬರನ್ನ ಗೊಂದಲ ಸೃಷ್ಟಿ ಮಾಡಿ ಇನ್ನೊಬ್ಬರಿಗೆ ಹರ್ಟ್ ಮಾಡುವಂಥದ್ದು, ಅವಮಾನ ಮಾಡುವಂಥದ್ದು, ಬೇಸರ ಮಾಡುವಂಥ ಕೆಲಸ ಮಾಡಬಾರ್ದು. ದಯವಿಟ್ಟು ಇತಿಹಾಸವನ್ನು ಪಕ್ಕ ತಿಳ್ಕೊಂಡು ಆ ಇತಿಹಾಸದ ಮುಖಾಂತರ ನೀವು ಸಮಾಜಕ್ಕೆ ಅರಿವು ಮೂಡಿಸಬೇಕೆ ಹೊರತು ಗೊಂದಲ ಸೃಷ್ಟಿ ಮಾಡಬಾರದು ಅಂತ ನಾನು ಮನವಿ ಮಾಡ್ತೇನೆ.